ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2025 ಆ್ಯಕ್ಷನ್ನಲ್ಲಿ ನಮ್ಮ RCB ತಂಡದ ಮ್ಯಾನೇಜ್ಮೆಂಟ್ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದು ಏನೆಂದರೆ ನಮ್ಮ RCB ತಂಡಕ್ಕೆ ಬೆಸ್ಟ್ ಆಲ್ರೌಂಡರ್ ಕೃಣಾಲ್ ಪಾಂಡ್ಯ ಅವರನ್ನು ತಂದಿದ್ದು. ಹೌದು ಫ್ರೆಂಡ್ಸ್, ಈಗ ರೀಸೆಂಟಾಗಿ ಒಂದು ಲೀಗ್ನಲ್ಲಿ ಇವರು ಬೆಂಕಿಯಾಗಿ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಮಾಡಿದ್ದಾರೆ. ಹಾಗಾದರೆ ಅವರ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಲೀಗ್ ಪಂದ್ಯದಲ್ಲಿ ಯಾವ ರೀತಿ ಇತ್ತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಇನ್ನು ಫ್ರೆಂಡ್ಸ್, ಕೃಣಾಲ್ ಪಾಂಡ್ಯ ಅವರು ರೀಸೆಂಟಾಗಿ ಆಡಿರುವ T20 ಲೀಗ್ ಯಾವುದು ಅಂದರೆ DY ಪಾಟೀಲ್ T20 ಲೀಗ್ ಅಂತ. ಹೌದು ಫ್ರೆಂಡ್ಸ್, ಇದೊಂದು ಚಿಕ್ಕ ಟೂರ್ನಮೆಂಟ್ ಆದರೂ ಕೂಡ ಇವರು ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ತೋರಿಸಿದ್ದಾರೆ. ಇವರು ಕೇವಲ ಇಲ್ಲಿ 5 ಮ್ಯಾಚನ್ನು ಆಡಿದ್ದಾರೆ. 5 ಮ್ಯಾಚ್ಗಳಲ್ಲಿ 106 ರನ್ನನ್ನು ಗಳಿಸಿಕೊಂಡಿದ್ದಾರೆ. ಅದು ಕೂಡ 158 ಸ್ಟ್ರೈಕ್ ರೇಟ್ನಲ್ಲಿ ಅಂತ ಹೇಳಬಹುದು. ಅಂದರೆ ಲಾಸ್ಟ್ ಮೂಮೆಂಟ್ ಫಿನಿಷರ್ ಆಗಿ ಬಂದಿರುತ್ತಾರೆ. 20-30 5 ಬಾಲ್ನಲ್ಲಿ 20 ರನ್ನನ್ನು ಚೆಚ್ಚುವ ಸಾಧ್ಯತೆ ಇರುತ್ತೆ. ಇದು ಒಂದು ಒಳ್ಳೆ ಸ್ಕೋರ್ ಅಂತ ಹೇಳ್ಬೋದು. ಇನ್ನು 5 ಮ್ಯಾಚ್ಗಳಲ್ಲಿ 7 ವಿಕೆಟನ್ನು ಗಳಿಸಿಕೊಂಡಿದ್ದಾರೆ. ಅದು ಕೂಡ 6.94 ಎಕನಾಮಿಕಲ್ಲಿ ಅಂತ ಹೇಳ್ಬೋದು. ಇನ್ನು ಕೃಣಾಲ್ ಪಾಂಡ್ಯ ಅವರು ನಮ್ಮ RCB ತಂಡಕ್ಕೆ ಒಬ್ಬ ಒಳ್ಳೆಯ ಆಲ್ರೌಂಡರ್. ಇದೇ ರೀತಿ ಪರ್ಫಾರ್ಮೆನ್ಸನ್ನು ತೋರಿಸಿದರೆ ನಮ್ಮ RCB ತಂಡ ಕಪ್ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇವರು ಬೆಂಕಿಯಾಗಿ ಸ್ಪಿನ್ನಿಂಗ್ ಮತ್ತು ಬ್ಯಾಟಿಂಗ್ನ ಆಡ್ತಾರೆ. 7ನೇ ಕ್ರಮಾಂಕದಲ್ಲಿ ಇವರು ಬೆಂಕಿ ಬ್ಯಾಟರ್ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಕೃಣಾಲ್ ಪಾಂಡ್ಯ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.